ಅರಂಬಲ್ ಬೀಚ್ನ ಮುಗಿಸ್ಕೊಂಡು ಬಂದು ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಅಲ್ಲಿಂದ 60 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಇನ್ನೊಂದು ಬೀಚ್ ಸಿಗುತ್ತೆ, ರಷ್ಯನ್ಸ್ಗಳೇ ಜಾಸ್ತಿ ಇರುವಂತಹ ಮೋರ್ಜಿಮ್ ಬೀಚ್ ಅಂತ ಹೇಳ್ಬಿಟ್ಟು. ಯಾಕಂತೇಳಿದ್ರೆ ಇಲ್ಲಿ ರಷ್ಯನ್ಸೇ ಜಾಸ್ತಿ ಇರ್ತಾರೆ, ಮತ್ತು ಅವ್ರು ಬಿಟ್ಟರೆ ಬೇರೆ ಯಾರೂ ಬರಲ್ಲ. ಬಟ್ ಅದು ಬಿಟ್ಟರೆ ಟೂರಿಸ್ಟ್ಗಳು ನಮ್ಮಂಥ ಇಂಡಿಯನ್ಸ್ಗಳು ಬರ್ಬೋದು ಅಷ್ಟೇ. ಅಂಥ ಬೀಚಿಗೆ ಬಂದಿದ್ದೀನಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಬೀಚು. ಅಂತ ವಾಟರ್ ಗೇಮ್ಸ್ಗಳೆಲ್ಲ ಅಷ್ಟೊಂದು ಇರಲ್ಲ. ಇದರ ಹೆಸರೇನಿದೆ ಮೋರ್ಜಿಮ್ಮು ರಷ್ಯನ್ ಬೀಚ್ ಅಂತೇಳಿ. ಅಂದರೆ ರಷ್ಯನ್ಸ್ಗಳು ಜಾಸ್ತಿ ಇರ್ತಾರೆ, ಅದು ಬಿಟ್ಟರೆ ಬೇರೆ ಯಾರೂ ಬರಲ್ಲ ಅಂತ. ಇಲ್ಲಿ ನೋಡಿದ್ರೆ ಊರಲ್ಲಿ ಇರೋರೆಲ್ಲ ಬಂದುಬಿಟ್ಟಿದ್ದಾರೆ ಈ ಒಂದು ಬೀಚ್ಗೆ. ಇವಾಗ ನಾವು ಈ ಒಂದು ಮೋರ್ಜಿಮ್ ಬೀಚ್ನ ಎಕ್ಸ್ಪ್ಲೋರ್ ಮಾಡಿ ಎಂಜಾಯ್ ಮಾಡೋಣ. ನನ್ನ ಬ್ಯಾಕ್ ಸೈಡ್ ಕಾಣ್ತಾ ಇರ್ಬೋದು, ಅವೆಲ್ಲವೂ ಫುಲ್ ಗ್ರೀನರಿ ಆಗಿದೆ. ಅಂದರೆ ಇದ್ರದ್ದು ದಡ ಇದೆಯಲ್ಲ ನೋಡಿ, ಇಲ್ಲಿಂದ ಅಷ್ಟು ದೂರ ಇದೆ, ಅರ್ಧ ಕಿಲೋಮೀಟರ್ ದೂರ ಇದೆ. ಅಂದರೆ ಅಷ್ಟೊಂದು ಸ್ಪೇಸ್ ಆಗಿದೆ ಆಟಾಡಲಿಕ್ಕೆ. ಇವಾಗ ಸನ್ಸೆಟ್ ಆಗೋ ಟೈಮ್ ಆಯಿತು. ಮುಂದ್ಗಡೆ ಒಂದು ಪ್ಯಾರಾಚೂಟ್ ಹಾರ್ತಾ ಇದೆ, ಬಾಗ ಬೀಚಿಂದ ಬರ್ತಾರ ಅಂತ ಪ್ಯಾರಾಚೂಟ್. ಅದು ಸುತ್ತ ಮ್ಯಾಂಗ್ರೋವ್ಸ್ ಟ್ರೀಗಳು. ಯಾಕಂತಂದರೆ ಇವೆಲ್ಲ ವೆಸ್ಟರ್ನ್ ಘಾಟ್ಸ್ ಆಗಿರೋದ್ರಿಂದ ಇಲ್ಲಿ ಮ್ಯಾಂಗ್ರೋವ್ಸ್ಗಳು ಜಾಸ್ತಿ. ಸೊ ಇಲ್ಲಿ ಬಂದರೆ ಸನ್ಸೆಟ್ ಟೈಮಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಜಾಸ್ತಿ ಫಾರಿನರ್ಸೇ ಇರ್ತಾರೆ. ಇನ್ನು ನಮ್ಮಂಥ ಕೆಲವೊಂದು ಅಡ್ವೆಂಚರಿಸ್ಟ್ಗಳು ಮಾತ್ರ ಇಲ್ಲಿ ಬಂದಿರ್ತಾರೆ ಅಷ್ಟೇ. ಇಲ್ಲೆಲ್ಲ ನೋಡಿ ಎಲ್ಲ ಕಡೆ ಅಷ್ಟೇ ಈ ಥರ ಕೂತ್ಕೊಳ್ಳೋಕ್ಕೂ ಈ ಬೆಡ್ನ ರೆಡಿ ಮಾಡಿಕೊಡ್ತಾರೆ, ಅದಕ್ಕೂ ದುಡ್ಡು ಇಸ್ಕೋತಾರೆ. 50 ರೂಪಾಯಿ 60 ರೂಪಾಯಿ ಈ ಥರ. ಇದೊಂದು ಚಿಕ್ಕ ರೆಸ್ಟೋರೆಂಟ್ಗಳು. ಸೊ ಇವರು ರೆಸ್ಟೋರೆಂಟ್ ಮುಂದೆನೇ ಇರುವಂಥ ಈ ಒಂದು ಸನ್ ಬೆಡ್ ಅಂತ ಹೇಳ್ತೀವಿ ಇದನ್ನ. ಸೊ ಅವರವರ ಕೆಫೆಯ ಇವರೆಲ್ಲ ವರ್ಕರ್ಸ್ಗಳು. ಎಲ್ಲವೂ ಬಿಸ್ನೆಸ್ಸು. A few moments later. ಏನು ಮಾಡೋಕ್ಕಾಗಲ್ಲ. ಫಾರಿನರ್ಸು ಈ ಟೈಮಲ್ಲಿ ಇಂಡಿಯಾಕ್ಕೆ ಯಾಕೆ ಬರ್ತಾರೆ ಅಂತೇಳಿದ್ರೆ, ಫಾರಿನಲ್ಲಿ ಇಲ್ಲ ಅವ್ರವ್ರದ್ದು ಕಂಟ್ರಿಗಳಲ್ಲಿ ಸ್ವಲ್ಪ ಸನ್ ಬರೋದು ಕಡಿಮೆ, ಅವರಿಗೆ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಈ ಇಂಡಿಯಾದಲ್ಲಾದರೆ ಸನ್ ಚೆನ್ನಾಗಿ ಯಥೇಚ್ಛವಾಗಿ ಬರ್ತಾನೆ, ಅವ್ರಿಗೆ ಆ ಒಂದು ಸನ್ನಿಂದ ವಿಟಮಿನ್ ಡಿ ಬಾಡಿ ಚೆನ್ನಾಗಿ ಸಿಗುತ್ತೆ. ಸೊ ಇದರಿಂದಾಗಿ ಅವ್ರ ಸ್ಕಿನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಪ್ಲಸ್ ಜಾಯಿಂಟ್ ಇಂಪ್ರೂವ್ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಜನ ಈ ಸಮ್ಮರಲ್ಲಿ ಇಂಡಿಯಾಕ್ಕೆ ಬರೋದು ಫಾರಿನರ್ಸ್ಗಳು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾನು ಈ ಬೀಚ್ನ ಏನೋ ಅಂದ್ಕೊಂಡು ಬಂದೆ, ಬರೀ ರಷ್ಯನ್ಸ್ ಇರ್ತಾರೆ ಯಾರೂ ಇರೋದಿಲ್ಲ ಅಂತ. ಇಲ್ಲಿ ನೋಡಿದ್ರೆ ರಷ್ಯನ್ಸ್ ಎಲ್ಲ ಎಲ್ಲರೂ ಇದ್ದಾರೆ, ಭಾರಿ ಬಿಸಿ ಇದ್ದಾರೆ. ನಾರ್ಮಲ್ ಬೀಚ್ ಥರನೇ ಅನಿಸ್ತಾ ಉಂಟು ನನಗೆ, ಏನೋ ರಷ್ಯನ್ಸ್ ಬೀಚ್ ಅಂತ ಅನಿಸ್ತಾ ಇಲ್ಲ ಇದ್ರ ಹೆಸರು ತಕ್ಕಂಗೆ. ನೋಡ್ತಾ ಇರೋ ಸುತ್ತ ಆ ಒಂದು ಸನ್ ಬೆಡ್ಡಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇವರು ಇಲ್ಲಿ ನಿಂತ್ಕೊಂಡಿರೋಲ್ಲ ನಮ್ಮ ಇಂಡಿಯನ್ಸು, ಆ್ಯಂಡ್ ಇಲ್ಲೂ ಅಷ್ಟೇ ಇಂಡಿಯನ್ಸೇ. ಸೊ ಎಲ್ಲರೂ ಸನ್ಸೆಟ್ನ ನೋಡೋಕೆ ಬಂದಿದ್ದಾರೆ. ಇಲ್ಲೂ ಕೂಡ ಕೆಲವೊಂದು ಗೇಮ್ಸ್ಗಳಿದೆ, ಜೆಟ್ ಸ್ಕೀ. ಇಲ್ಲಿ ನೋಡಿ ಮಕ್ಕಳು ಕೆಸರು ನೀರಲ್ಲಿ ಬಿದ್ದು ಅದ್ದಾಡ್ತಾ ಇದ್ದಾರೆ, ಅವ್ರಿಗೇನೋ ಖುಷಿ ಕೆಸರು ನೀರಲ್ಲಿ ಬಿದ್ದು ಅದ್ದಾಡೋದು. ಸನ್ಸೆಟ್ ಇರೋದ್ರಿಂದ ಈಗ ವೆದರು ಮೈಲ್ಡ್ ಆಗಿದೆ. ಇಲ್ಲಿ ಇಬ್ಬರು ಫಾರಿನ್ಸ್ ಅವರು ಏರ್ ಪ್ಲೇಟ್ ಥ್ರೋ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿ ಆಟಾಡ್ತಾ ಇದೆ ಇವರು. ಮುಂದೆ ಸರ್ಫೇಸ್ ಗೇಮ್ನ ಆಟ ನಡೀತಾ ಇದೆ, ಎಲ್ಲರೂ ಎದ್ದು ಬೈದು ಆಟ ಆಡ್ತಿದ್ದಾರೆ. ಇಲ್ಲಿ ಫಾರಿನ್ ಗರ್ಲ್ಸ್ಗಳು ಒಳ್ಳೊಳ್ಳೆ ಶೂಟಿಂಗ್ ಮಾಡಿಸ್ಕೋತಾ ಇದ್ದಾರೆ ಸನ್ಸೆಟ್ಟಲ್ಲಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಈ ಜೀಪ್ ಏನು ಅಂತ ಹೇಳಿದ್ರೆ, ಈ ಬೀಚಲ್ಲಿ ಆಟ ಆಡ್ತಿರ್ತಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ವಾರ್ನ್ ಮಾಡೋದು, ಇನ್ ಕೇಸ್ ಏನಾದರೂ ಬೀಚ್ ಮಧ್ಯೆ ಹೋದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೆ ಇಂಟಿಮೇಟ್ ಮಾಡೋದು. ನಾನು ಎಕ್ಸ್ಪ್ಲೋರ್ ಮಾಡ್ತಾರ ಮೊದಲ ದಿವಸದಲ್ಲಿ ಈ ಒಂದು ಮೋರ್ಜಿಮ್ ಬೀಚಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಏನು ಅಂತ ಹೇಳಿದ್ರೆ, ಟ್ರೋಟಾಯಿಸ್ಗಳು, ಆಮೆಗಳು ಅವ್ರದ್ದು ಮರಿ ಮಾಡುವಂಥ ಸಮಯ ಬರುತ್ತೆ. ಈ ಬೀಚು ಅವುಗಳಿಗೆ ಒಂದು ಮನೆ ಇದ್ದಂಗೆ. ಸೆಪ್ಟೆಂಬರು ಅಕ್ಟೋಬರು ಈ ಒಂದು ಟೈಮಲ್ಲಿ ಅವುಗಳು ಮರಿ ಮಾಡುತ್ತೆ. ಈ ಒಂದು ಮೋರ್ಜಿಮ್ ಅಂದರೆ ರಷ್ಯನ್ ಬೀಚಲ್ಲಿ ನೈಟು ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಅವೈಲೇಬಿಲಿಟಿ ಇದೆ. ಕಪಲ್ಸ್ಗಳು ಏನಾದರೂ ಈ ಬೀಚಿಗೆ ಬಂದರೆ ಅದನ್ನ ಯುಟಿಲೈಸ್ ಮಾಡ್ಕೋಬೋದು.
ನೀವು ಪ್ಲ್ಯಾನ್ ತಕ್ಕಂಗೆ ಅವರು ರೆಡಿ ಮಾಡ್ತಾರೆ. ಓಕೆ ಗಾಯ್ಸ್, ಇವತ್ತಿನ ಎಪಿಸೋಡ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ಕೆಲವೊಂದು ಬೀಚ್ಗಳು, ಅರಂಬೋಲ್ ಬೀಚ್ ಆಗಿರ್ಬೋದು, ಕೆಲವೊಂದು ಎರಡು ಸೀಕ್ರೆಟ್ ಪ್ಲೇಸ್ನ ತೋರಿಸ್ತೆ. ಇನ್ನೊಂದು ಪ್ಲೇಸ್ನ ತೋರ್ಸೋಕ್ಕೆ ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಆ ಪ್ಲೇಸ್ಗೆ ಹೋಗೋಕ್ಕಾಗ್ತಾಯಿಲ್ಲ, ತೋರ್ಸೋಕ್ಕಾಗಿಲ್ಲ. ಅದಾದಮೇಲೆ ಇನ್ನೊಂದು ರಷ್ಯನ್ ಬೀಚ್ನ ತೋರಿಸಿದ್ದೀನಿ. ಇವೆಲ್ಲ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ. ಮುಂದಿನ ಗೋವಾ ಎಪಿಸೋಡಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಕ್ಯಾಂಡಲ್ ಲೈಟಿಗೆ ಆಲ್ರೆಡಿ ಸಿದ್ಧತೆ ನಡೀತಾ ಇದೆ.